ಸೈನ್ಯ ಕಟ್ಟಿ ಯುದ್ಧ ಮಾಡಿ ರಾಜ್ಯಭಾರ ಮಾಡಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ಬುದ್ಧಿಶಕ್ತಿ ಒಂದಿದ್ರೆ ಸಾಕು, ಪ್ರಪಂಚನೇ ಆಳ್ಬಹುದು. ಹುಟ್ಟಿದಾಗ ಯಾರು ಏನು ತಗೊಂಡು ಬರಲ್ಲ, ಹಾಗೆ ಸಾಯುವಾಗಲೂ ಯಾರು ಏನು ತಗೊಂಡು ಹೋಗಲ್ಲ. ಇದ್ದಾಗ ತಿನ್ನಬೇಕು, ಇಲ್ಲದೆ ಹೋದರೆ ಹಂಚಬೇಕು. ಕೂತು ತಿಂದರೂ ಕೊಳೆಯೋ ಅಷ್ಟು ಶ್ರೀಮಂತಿಕೆ ಇದೆ ಅವ್ರಿಗೆ. ಹಂಚಿದ್ರೆ ಬೇರೆಯವ್ರ ಪಾಲಾಗತ್ತೆ. ನೀನು ಆ ಶ್ರೀಮಂತಿಕೆನ ಅನುಭವಿಸು ಹಂಸಿನಿ. ನಿನಗಾಗಿರೋ ಅನ್ಯಾಯಕ್ಕೆ ಯಾವ ಕೋರ್ಟು ನಿನಗೆ ನ್ಯಾಯ ಕೊಡಿಸಲ್ಲ, ನೀನೇ ಪಡ್ಕೋಬೇಕು. ಈ ಮನೆ ನಿಂದು, ಈ ಮನೆ ಸೊಸೆ ಅನ್ನೋ ಪಟ್ಟ ನಿಂದು. ನೀನು ಹುಟ್ಟಿದಾಗಲೇ ನಾನು ಅದನ್ನು ನಿರ್ಧಾರ ಮಾಡಿದ್ದೀನಿ. ನೀನು ಹೇಗೆ ಪಡ್ಕೋತೀಯೋ ನನಗೆ ಗೊತ್ತಿಲ್ಲ, ಆದರೆ ನೀನು ಈ ಮನೆ ಒಡತಿ ಆಗಬೇಕು. ನಿನ್ನ ಸಹಾಯಕ್ಕೆ ನಾನು ನಿಲ್ತೀನಿ. ನಿನ್ನ ಪಟ್ಟನ ನೀನು ಉಳಿಸ್ಕೋ. ಪ್ರೀತಿ ಸಿಗಲ್ಲ ಅಮ್ಮ, ಕಿತ್ಕೋತೀನಿ. ನಾನು ಬಿಡೋಲ್ಲ. ಕನ್ಸುಗಳಿಂದ ಆಚೆ ಬಂದ್ಯಾ? ಬಂದಾಯ್ತು. ಇಷ್ಟು ವರ್ಷ ಕಲ್ಪನೆಯಲ್ಲೇ ಬದುಕ್ತಾ ಇದ್ದೆ. ನೀನು ನನ್ನ ಕಣ್ಣು ತೆರೆಸ್ಬಿಟ್ಟೆ. ನಿಜವಾದ ವಾಸ್ತವ ಏನು ಅಂತ ನನಗೀಗ ಅರ್ಥ ಆಗಿದೆ. ಪ್ರೀತಿ ಕುರುಡು, ಆದರೆ ಪ್ರೀತಿಸೋರು ಕುರುಡಾಗಿರಲ್ಲ. ಆದರೆ ನಾನು ಕುರುಡಿ ಆಗ್ಬಿಟ್ಟೆ. ನೀನೇ ನನಗೆಲ್ಲ ಅಂತ ಇಷ್ಟು ವರ್ಷ ಕಾದು ನನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ. ಏನೇ ಒಳ್ಳೆ ಫಿಲಾಸಫರ್ ಥರ ಮಾತಾಡ್ತಿದ್ಯಾ? ನೊಂದಿದ್ದೀನಲ್ಲಪ್ಪ, ಅದಕ್ಕೆ ನಾನು ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ ಕಣೋ ವಿಕ್ರಮ್. ಯಾವಾಗ ನೀನು 10 ವರ್ಷದಿಂದ ಮಧುವಂತಿ ಅನ್ನೋ ಹುಡುಗಿನ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಅವಳ ಸಾವಿಗೆ ಕಾರಣ ಆದ್ಯೋ, ಆಗಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು. ಈಗ ಯಾಕೆ ಅವಳ ವಿಷಯ ಮಾತಾಡ್ತಿದ್ಯಾ ಹಂಸಿನಿ? ಯಾಕೆ ವಿಕ್ರಮ್, ಕೇಳಿಸ್ಕೊಳಕ್ಕೆ ಕಷ್ಟ ಆಗ್ತಾ ಇದೆಯಾ? ನೀನು ನನ್ನ ಪ್ರೀತಿ ಬಗ್ಗೆ ಕೇವಲ ಮಾತಾಡಿದಾಗ ನನಗೂ ಇಷ್ಟೇ ಕಷ್ಟ ಆಗಿತ್ತು. ಇವಳು ಯಾಕಪ್ಪ ಮತ್ತೆ ಹಳೆ ವಿಷಯನ ರೀಓಪನ್ ಮಾಡ್ತಿದ್ದಾಳ ಅಂತ ಅನ್ಕೋತಾ ಇದೆಯಾ? ನಿನಗೆ ಅರ್ಥ ಮಾಡ್ಸಕ್ಕೆ ರೀಓಪನ್ ಮಾಡ್ತಾ ಇದ್ದೀನಿ. ಆಗಿರೋದು ನೀನು ತುಂಬ ಇಷ್ಟಪಟ್ಟಿದ್ದ ಹುಡುಗಿಯ ಸಾವು. ಎಷ್ಟು ಸುಲಭವಾಗಿ ಮುಚ್ಚಾಕ್ಬಿಟ್ಟೆ ಅಲ್ಲ? ರಾಜಕೀಯದ ನಶೆ, ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ ಅಲ್ಲ ನಿನ್ನ ಹತ್ರ? ಎಲ್ಲ ಸಂಬಂಧಕ್ಕೂ ಬೆಲೆ ಕೊಡಬೇಕು. ನಾನು ಹಾಗೆ ಮಾಡ್ತೀನಿ. ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನೋ, ನಾಟ್ ಇಟ್ ಆಲ್. ಮಧುವಂತಿ ಥರ ನನ್ನ ಜೀವನ ಮುಗಿಯಲ್ಲ. ಮುಗಿಯಕ್ಕೆ ನಾನು ಬಿಡೋದೂ ಇಲ್ಲ. ನಾನು ನೋಡೋಕೆ ಎಷ್ಟು ಮೃದುವಾಗಿದ್ದೀನೋ ಅಷ್ಟೇ ಒರಟು. ನಂಗೆ ಪ್ರೀತಿ ಕೊಡೋಕ್ಕೂ ಬರುತ್ತೆ,
ಮನ್ಸಿನ ನೆಮ್ಮದಿ ಕಿತ್ಕೊಳ್ಳೋಕ್ಕೂ ಬರುತ್ತೆ. ಮೇಘನ ಅಕ್ಕನ ಜೀವನ ಸರಿ ಹೋಗ್ಲಿ ಅಂತ ಮಧುವಂತಿ ಅಕ್ಕನ ಜೀವ ತೆಗ್ದಿರೋ ಕೊಲೆಗಾರನ ಹುಡ್ಕಾಡ್ದಲ್ಲಿ ನಮಗೆ ಯಶಸ್ಸು ಸಿಗ್ಲಿ. ಆದಷ್ಟು ಬೇಗ ಸಾಹೇಬ್ರಿಗೂ ಮೇಘನ ಅಕ್ಕಂಗೂ ಮದುವೆ ಆಗಲಿ ದೇವ್ರೆ, ಆಶೀರ್ವಾದ ಮಾಡು. ಬೇಗ ಬಂದ್ರಮ್ಮ, ಟೈಮ್ ಆಯ್ತು. 1 ನಿಮಿಷ ಬರ್ತೀವಿ. ಅಕ್ಕ ಬಾರೆ ಹೋಗೋಣ. ಯಾವಾಗ ನೀನು 10 ವರ್ಷದಿಂದ ಮಧುವಂತಿ ಅನ್ನೋ ಹುಡುಗಿನ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಅವಳ ಸಾವಿಗೆ ಕಾರಣ ಆದ್ಯೋ ಆಗಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು. ವಿಕ್ರಮ್, ಹೊರಡೋಣವಾ? 11 ಗಂಟೆಗೆ ಮೀಟಿಂಗು. ಏನಾಯಿತು? ಯಾಕೆ ಡಲ್ ಆಗಿದೆಯಾ? ಎನಿ ಪ್ರಾಬ್ಲಮ್? 10 ವರ್ಷದ ಹಿಂದೆ ಬೀಸಿದ ಬಿರಿಗಾಳಿ ಈಗ ಮತ್ತೆ ಬೇಯಿಸ್ತಾ ಇದೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಮಧುವಂತಿ. ಮಧುವಂತಿ ವಿಚಾರ ಈಗ ಯಾಕೆ ಬಂತು? ಬರ್ತಾ ಇಲ್ಲ, ಬಲವಂತವಾಗಿ ತೊಗೊಂಬರ್ತಾ ಇದ್ದಾರೆ. ಯಾರು? ಹಂಸಿನಿ. ಹಂಸಿನಿನಾ? ಐ ಕಾಂಟ್ ಬಿಲೀವ್ ಇಟ್. ಏನಂತೆ ವಿಷಯ? ಈಗ ಯಾಕೆ ಆ ವಿಚಾರ ತೆಗಿತಾ ಇದ್ದಾಳೆ? ನನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಬೇಡಿಕೆಗೆ ಮಧುವಂತಿ ಸಾವನ್ನ ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡ್ತಿದ್ದಾಳೆ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ವಿಷಯ ಬ್ಲಾಸ್ಟ್ ಆಗುತ್ತೆ ಅಂತ. ಯಾವ ವಿಷಯ? ಮಧುವಂತಿದ? ಅಲ್ಲ, ಹಂಸಿನಿದು. ನನ್ನ ಮನೆ ಅನ್ನ ತಿಂದು ನನ್ನ ಎದುರುಗಡೆ ನಿಂತು ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅವಳು. ನನ್ನ ಮದುವೆ ಆಗಬೇಕು ಅಂತ ಹುಚ್ಚಾಟಿಕೆ. ಹಂಸಿನಿ ನಿನ್ನ ಇಷ್ಟಪಡ್ತಾಳೆ. ಶಿ ಲವ್ಸ್ ಯು. ನಿಮಗೆ ಗೊತ್ತು? ನಿಮ್ಮ ಹತ್ರ ಹೇಳ್ಕೊಂಡಿದ್ಲಾ? ಹೇಳ್ಕೊತಾ ಇರಲಿಲ್ಲ, ಆದರೆ ಅವಳು ನಿನ್ನ ಜೊತೆ ನಡ್ಕೋತಾ ಇದ್ದ ರೀತಿ, ಅವಳಿಗೆ ನಿನ್ನ ಮೇಲೆ ಇದ್ದಿದ್ದ ಕನ್ಸರ್ನಿಂದ ಗೊತ್ತಾಗ್ತಾ ಇತ್ತು. ಮೊದಲೇ ಹೇಳೋದಲ್ವಾ? ಕೆಲಸದ ವಿಚಾರ ಮಾತಾಡೇ ಬಯಸ್ಕೊಂಡಿದ್ದೀನಿ. ಇನ್ನು ವೈಯಕ್ತಿಕ ವಿಚಾರ ಮಾತಾಡೋದು ತಪ್ಪಾಗತ್ತಲ್ವಾ? ಹಂಸಿ ನಿಂಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ಐ ವಾಂಟ್ ಮೈಂಡ್ ಟು ಕಿಲ್ ಹರ್. ಅವಳು ನಿಮ್ಮ ಅತ್ತೆ ಮಗಳು. ಯಾರಾದ್ರೆ ನನಗೇನು? ನನ್ನ ಕೆರಿಯರ್ಗೆ ಅಡ್ಡ ಬಂದವ್ರನ್ನ ನಾನು ಯಾವತ್ತೂ ಉಳಿಸಲ್ಲ. ತುಂಬ ಹಾರ್ಷಾಗಿ ಯೋಚನೆ ಮಾಡಬೇಡ. ಪರಿಸ್ಥಿತಿ ಮೊದಲು ಹಾಗಿಲ್ಲ. ಎಲ್ಲ ಸಮಸ್ಯೆಗಳು ಮನೆ ಬಾಗಿಲಿಗೆ ಬಂದು ನಿಂತಿವೆ. ನಾವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಿದನ್ನು. ಮಧುವಂತಿ ಯಾರು, ಅವಳ ಅಪ್ಪ ಅಮ್ಮ ಯಾರು, ಅವಳು ಎಲ್ಲಿ ಅವಳು ಅನ್ನೋ ಡೀಟೇಲ್ಸ್ ನಿನಗೆ ಗೊತ್ತಿದ್ದಿದ್ರೆ ಅಪಾಯ ಎಲ್ಲಿದೆ ಅಂತನಾದ್ರೂ ನಾವು ತಿಳ್ಕೊಬೋದಾಗಿತ್ತು. ಆಕೆ ಯಾರು ಅಂತಲೇ ಗೊತ್ತಿಲ್ಲ, ಅಪಾಯ ಎಲ್ಲಿದೆ ಅಂತ ಗೆಸ್ ಕೂಡ ಮಾಡೋಕ್ಕಾಗಲ್ಲ ನಮಗೆ. ಅಂಥದ್ರಲ್ಲಿ ಮನೆಯವರೇ ಮಧುವಂತಿ ವಿಚಾರನ ಬಯಲಿಗೆ ಎಳೆದ್ಬಿಟ್ರೆ ರಾಜಕೀಯದಲ್ಲಿ ನಿನ್ನ ಕೆರಿಯರ್ಗೆ ತುಂಬ ಕಷ್ಟ ಆಗತ್ತೆ ವಿಕ್ರಮ್. ಜಾತಕದ ಮೇಲೆ ಕುಂಕುಮ ಬಿದ್ದೋಯ್ತಲ್ಲೋ. ಆದಷ್ಟು ಬೇಗ ಈ ಹುಡುಗಿ ಸಾಹೇಬ್ರ ಮನೆ ಸೇರಲಿ.